ಹಾಸನದಲ್ಲಿ ಭಿನ್ನಾಭಿಪ್ರಾಯ ಬಗೆಹರಿಸಲು ಮಾಜಿ ಸಿಎಂ ಸಮನ್ವಯ ಸಮಿತಿಯ ಅಧ್ಯಕ್ಷ ಸಿದ್ದರಾಮಯ್ಯ ಸರ್ಕಸ್ ಮಾಡ್ತಾ ಇದ್ದಾರೆ. ಹಾಸನ ಜಿಲ್ಲಾ ಕಾಂಗ್ರೆಸ್ ಮುಖಂಡರ ಜೊತೆ ಸಿದ್ದು ಸಭೆ ನಡೆಸಿದ್ದಾರೆ. ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ನಡೀತಾ ಇರುವಂತಹ ಸಭೆ ಇದಾಗಿದೆ. ಎಂಎಲ್ಸಿ ಸಿದ್ದರಾಜು, ಮಾಜಿ ಐಎಎಸ್ ಅಧಿಕಾರಿ ಸಿದ್ದಯ್ಯ, ಹಾಸನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಗಂಡಸೇಶ್ವರ, ತಾಲೂಕು ಅಧ್ಯಕ್ಷರು, ವಿವಿಧ ಘಟಕಗಳ ಮುಖಂಡರು ಭಾಗಿಯಾಗಿದ್ದಾರೆ. ಮೈತ್ರಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಬೇಕು ಅನ್ನೋ ಕುರಿತು ಚರ್ಚೆ ನಡೆಸಿದ್ದಾರೆ. ಯಾವಾಗ ನಾವು ಈ ರೀತಿಯಾಗಿ ಸೂಚನೆ ಕೊಡಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ಮೈತ್ರಿ ಪಕ್ಷದ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿವರೆಗೂ ಕೆಲಸ ಮಾಡ್ತಿರ್ಲಿಲ್ಲ ಅಂದ್ರೆ ಅಂತ ಒಂದು ಆಲೋಚನೆ ಬಂದಿದೆ. ಹೆಂಗಾದ್ರೂ ಮಾಡಿ ಜೆಡಿಎಸ್ ಸೋಲಿಸಬೇಕು ಅಂತ ಏನಾದ್ರೂ ವಾತಾವರಣ ನಿರ್ಮಾಣವಾಗಿದೆಯಾ ಅನ್ನೋ ಅನುಮಾನಗಳು ವ್ಯಕ್ತವಾಗುತ್ತವೆ. ಹೀಗಾಗಿ ಈ ಸಭೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ನಮ್ಮ ಜಿಲ್ಲೆಗೊಂದು ಸಮನ್ವಯ ಸಮಿತಿ ಸಭೆ ಮಾಡಬೇಕು ಅನ್ನೋ ಮಾತುಗಳು ಕೂಡ ಹರಿದಾಡ್ತಾ ಇದ್ದಾವೆ. ಒಟ್ಟಿನಲ್ಲಿ ಹಾಸನ ಕೈ ಮುಖಂಡರ ಜೊತೆ ಸಿದ್ದು ಸಭೆ ಈಗ ಮುಕ್ತಾಯ ಆಗಿದೆ. ನಮ್ಮ ಜಿಲ್ಲೆಗೊಂದು ಸಮನ್ವಯ ಸಮಿತಿ ಸಭೆ ಮಾಡಬೇಕು, ನಮ್ಮ ಕಾರ್ಯಕರ್ತರ ಮೇಲಿನ ಕೇಸ್ ವಾಪಸ್ ಪಡಿಬೇಕು, ಸಿದ್ದರಾಮಯ್ಯ ಅವಧಿ ಕಾಮಗಾರಿ ಮುಂದುವರಿಸಬೇಕು, ಅವರ ಅವಧಿಯಲ್ಲಿದ್ದಂಥ ಯೋಜನೆಗಳು ಮುಂದುವರಿಬೇಕು, ತಡೆ ಹಿಡಿದಿರುವಂತಹ ಕಾಮಗಾರಿಗೆ ಅವಕಾಶ ನೀಡಬೇಕು, ಜೆಡಿಎಸ್ ಕಾರ್ಯಕರ್ತರ ದಬ್ಬಾಳಿಕೆ ನಿಲ್ಲಿಸಬೇಕು, ದೇವೇಗೌಡರೇ ಮುಂದೆ ನಿಂತು ಬಗೆಹರಿಸಬೇಕು. ಹೀಗಾದಾಗ ಮಾತ್ರ ನಾವು ಕೆಲಸ ಮಾಡ್ತೀವಿ, ಮೈತ್ರಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತೀವಿ, ಹೇಳ್ದೆ ಹೋದ್ರೆ ಮಾಡೋಕ್ಕಾಗಲ್ಲ ರೀ ಅನ್ನೋ ರೀತಿ ತಾಕೀತನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಹಾಸನದ ಕೈ ಮುಖಂಡರು. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಕುಮಾರ್ ಜೋಹಳಿ. ಶಿವ, ಈಗ ಹಾಸನ ಅಂತ ಹೇಳಿದ ತಕ್ಷಣವೇ ಅಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ನಡುವೆ ತೀವ್ರ ಹಣಾಹಣಿ ಇರೋದು ಗೊತ್ತಾಗ್ತಾ ಇದೆ. ಆದರೆ ಈಗ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಬೇಕು ಅನ್ನೋದು ಅಷ್ಟು ಸುಲಭನ? ಇವರೇನೋ ಸಭೆಯಲ್ಲಿ ಚರ್ಚೆ ಮಾಡಿ ಮುಗಿಸ್ಬಿಟ್ರು, ಇದು ವಾಸ್ತವ ರೂಪಕ್ಕೆ ಯಾವ ರೀತಿ ತರ್ತಾರೆ? ಈ ಎಲ್ಲ ಬೇಡಿಕೆಗಳೆಲ್ಲ ಈಡೇರುತ್ತವಾ ಈ ಸಭೆಯಲ್ಲಿ ವ್ಯಕ್ತವಾಗಿದ್ದಂಥದ್ದು ಅನ್ನೋ ಪ್ರಶ್ನೆ ಗರಿಗೆ ತರ್ತಾ ಇದೆ. ಏನ್ ಹೇಳ್ತೀರಿ ಶಿವಕುಮಾರ್? ಇಲ್ಲ, ನಿಜಕ್ಕೂ ಕೂಡ ರಾಘವ್, ಯಾಕೆಂದ್ರೆ ಸುಮಾರು ಇವತ್ತು 250ಕ್ಕೂ ಹೆಚ್ಚಿನ ಹಾಸನ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಇವತ್ತು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ರು. ಕೆಲವು ಕಾರ್ಯಕರ್ತರು, ನೂರಾರು ಕಾರ್ಯಕರ್ತರು ಒಂದು ಕಡೆ ನಿವಾಸದ ಒಳಗೆ ಸಭೆಯನ್ನ ನಡೆಸ್ತಾ ಇದೆ, ಮತ್ತೊಂದು ಕಡೆ ಅವರು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ರು. ಯಾವುದೇ ಕಾರಣಕ್ಕೂ ಕೂಡ ಹಾಸನದಲ್ಲಿ ಪ್ರಜ್ವಲ್ ಅವರನ್ನ ಅಂದ್ರೆ ದೇವೇಗೌಡರ ಜೊತೆ ಅಂದ್ರೆ ಜೆಡಿಎಸ್ ಜೊತೆ ನಾವು ಕೆಲಸ ಮಾಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ನಂತರ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಸದ್ಯಕ್ಕೆ ಮಾಡಿದ್ದಾರೆ. ಜೊತೆಗೆ ಕಾರ್ಯಕರ್ತರು ಕೂಡ ಸಾಕಷ್ಟು ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನು ಹಿಂದೆ ಇದ್ದಂತ ಸರ್ಕಾರದಲ್ಲಿ ಅಂದ್ರೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಇದ್ದಂತ ಕಾಮಗಾರಿಗಳೇನಿತ್ತು ಅದನ್ನ ತಡೆ ಹಿಡಿಯಲಾಗಿತ್ತು. ಆ ಕಾಮಗಾರಿಗಳನ್ನ ನೀವು ಮತ್ತೆ ರನ್ನಿಂಗ್ ಚಾಲನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕಾಂಗ್ರೆಸ್ ಕಾರ್ಯಕರ್ತರ ಮೇಲಿನ ಕೇಸ್ಗಳು ಏನ್ ದಾಖಲಾಗಿದೆ ಆ ಎಲ್ಲ ಕೇಸ್ಗಳನ್ನು ಕೂಡ ವಾಪಸ್ ಪಡಿಬೇಕು. ಇನ್ನೊಂದು ಕಡೆ ರಾಜ್ಯ ಮಟ್ಟದಲ್ಲಿ ನೀವು ಜೆಡಿಎಸ್ ಜೊತೆ ಏನು ಸಮನ್ವಯ ಸಮಿತಿ ಸಭೆಯನ್ನ ಸಮಿತಿಯನ್ನ ಮಾಡಿದ್ದೀರಿ, ಅದೇ ರೀತಿಯಾಗಿ ಜಿಲ್ಲೆಯಲ್ಲೂ ಕೂಡ ಒಂದು ಸಮನ್ವಯ ಸಮಿತಿಯನ್ನ ನೀವು ರಚನೆ ಮಾಡಬೇಕು. ಆಗ ನಾವು ಪ್ರಜ್ವಲ್ ಅವರನ್ನ ಬೆಂಬಲಿಸ್ತೇವೆ, ಅವರ